ವಿದ್ಯುತ್ ದರ ಹೆಚ್ಚಳಕ್ಕೆ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ಗರಂ ಆಗಿದ್ದಾರೆ. ದರ ಏರಿಕೆ ವಿರುದ್ಧ ಬಿಜೆಪಿ ಹೋರಾಟ ಮಾಡಲಿದೆ ಅಂತ ವಾರ್ನ್ ಕೂಡ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ದರ ಏರಿಕೆಗೆ ಫೇಮಸ್ ಆಗಿದೆ. ಕಾಂಗ್ರೆಸ್ ಅವಧಿಯಲ್ಲಿ ಎಲ್ಲಾ ವಸ್ತುಗಳ ಬೆಲೆಯೂ ಕೂಡ ಏರಿಕೆ ಆಗಿದೆ. ಯಾವ ವರ್ಗವೂ ಕೂಡ ಇವರ ಕಾಲದಲ್ಲಿ ಸುಖವಾಗಿಲ್ಲ. 3 ವರ್ಷದಲ್ಲಿ 4ನೇ ಬಾರಿ ವಿದ್ಯುತ್ ದರವನ್ನ ಹೆಚ್ಚಳ ಮಾಡಿರುವಂಥದ್ದು. ಕಾಂಗ್ರೆಸ್ ಸರ್ಕಾರವನ್ನ ರಾಜ್ಯದ ಜನ ಯಾವತ್ತೂ ಕೂಡ ಕ್ಷಮಿಸಲ್ಲ. ಕಾಂಗ್ರೆಸ್ ವಿರುದ್ಧ ಛಲವಾದಿ ನಾರಾಯಣಸ್ವಾಮಿ ಕೆಂಡಾಮಂಡಲರಾಗಿರುವಂಥದ್ದು. ದರ ಏರಿಕೆಯ ವಿರುದ್ಧ ಬಿಜೆಪಿ ಹೋರಾಟ ಮಾಡಲಿದೆ ಅಂತ ವಾರ್ನ್ ಮಾಡ್ತಾ ಇರುವಂಥದ್ದು. ಕಾಂಗ್ರೆಸ್ ಸರ್ಕಾರದ ದರ ಏರಿಕೆಗೆ ಫೇಮಸ್ ಆಗಿದೆ. ಕಾಂಗ್ರೆಸ್ ಅವಧಿಯಲ್ಲಿ ಎಲ್ಲ ವಸ್ತುಗಳ ಬೆಲೆಯೂ ಕೂಡ ಏರಿಕೆ ಆಗಿದೆ. ಸೊ ಹಾಗಾಗಿ ಹೋರಾಟ ಮಾಡುವ ಎಚ್ಚರಿಕೆ ಕೊಟ್ಟಿದ್ದಾರೆ. ಯಾವ ವರ್ಗವೂ ಕೂಡ ಇವರ ಕಾಲದಲ್ಲಿ ಸುಖವಾಗಿಲ್ಲ ಅಂತ ಹೇಳ್ಬಿಟ್ಟು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. 3 ವರ್ಷದಲ್ಲಿ 4ನೇ ಬಾರಿ ವಿದ್ಯುತ್ ದರವನ್ನ ಹೆಚ್ಚಳ ಮಾಡಿರುವಂಥದ್ದು. ರಾಜ್ಯದ ಜನ ಯಾವತ್ತೂ ಕೂಡ ಕಾಂಗ್ರೆಸ್ ಸರ್ಕಾರವನ್ನ ಕ್ಷಮಿಸೋದಿಲ್ಲ. ಕಾಂಗ್ರೆಸ್ ವಿರುದ್ಧ ಛಲವಾದಿ ನಾರಾಯಣಸ್ವಾಮಿ ಕೆಂಡಾಮಂಡಲರಾಗಿದ್ದಾರೆ. ಸೊ ಪ್ರತಿನಿತ್ಯ ಬಳಸುವಂತಹ ವಸ್ತುಗಳಾಗಿರ್ಬೋದು, ಮತ್ತೆ ವಿದ್ಯುತ್ ದರ ಆಗಿರ್ಬೋದು. ಇವತ್ತು ಯಾರನ್ನ ನೀವು ಸುಖವಾಗಿರ್ಲಿಕ್ಕೆ ಬಿಟ್ಟಿದ್ದೀರಿ? ರೈತರನ್ನ ಸುಖವಾಗಿದ್ದಾರಾ? ಕಾರ್ಮಿಕರು ಸುಖವಾಗಿದ್ದಾರಾ? ದಲಿತರು ಸುಖವಾಗಿದ್ದಾರಾ? ಯಾರೂ ಇಲ್ಲ. ಕಾರ್ಮಿಕರು ಕೂಡ ಇಲ್ಲ. ಎಲ್ಲ ಬೆಲೆಗಳನ್ನು ಏರಿಸಿಬಿಟ್ರಿ. 1 ಸಾರಿ ಆಯಿತು, 2 ಸಾರಿ ಆಯಿತು, 3 ಸಾರಿ ಆಯಿತು. ಅದು 3 ವರ್ಷಕ್ಕಾಯಿತು. ಈಗ 4ನೇ ವರ್ಷಕ್ಕೂ ಪ್ರಾರಂಭ ಮಾಡಿಬಿಟ್ರಾ? ಇನ್ನು 1 ಸುತ್ತು, ಈಗ 3 ಸುತ್ತು ಆಗಿತ್ತು 3 ವರ್ಷಕ್ಕೆ. 4ನೇ ವರ್ಷಕ್ಕೆ ಬಂದಾಗ 4ನೇ ಸುತ್ತಿನ ಬೆಲೆ ಏರಿಕೆ ಪ್ರಾರಂಭ ಮಾಡಿದ್ದೀರಿ. ವಿದ್ಯುತ್ ಶಕ್ತಿ ಬೆಲೆ ಮೊದಲೇನು ಹೇಳ್ತಿದ್ರಿ? ಗ್ಯಾರಂಟಿಗಳಲ್ಲಿ ವಿದ್ಯುತ್ ಶಕ್ತಿ ನನಗೂ ಫ್ರೀ ನಿನಗೂ ಫ್ರೀ ಅಂತಿದ್ರಿ. ಎಂಥ ಮೋಸ ಮಾಡಿದ್ರಲ್ಲ. ಯಾವ ರೀತಿ ಜನ ನಿಮ್ಮನ್ನು ನಂಬಬೇಕು? ಇದು ಪ್ರತಿಯೊಂದಕ್ಕೂ ಈಗ 4ನೇ ಸುತ್ತಿನ ಬೆಲೆ ಏರಿಕೆ ಸಿದ್ದರಾಮಯ್ಯನವರ ಕಡೆಯಿಂದ ಪ್ರಾರಂಭ ಆಗಿದೆ. ಜನ ಇದಕ್ಕೆ ಉತ್ತರ ಕೊಟ್ಟೇ ಕೊಡ್ತಾರೆ. ಭಾರತೀಯ ಜನತಾ ಪಕ್ಷ ಇಂಥದ್ದನ್ನು ಸಹಿಸ್ಕೊಳ್ಳೋದಿಲ್ಲ. ನಾವು ಹೋರಾಟವನ್ನು ಮಾಡ್ತೇವೆ ಜನರ ಪರವಾಗಿ. ಇವತ್ತು ಯಾರನ್ನ ನೀವು ಸುಖವಾಗಿರ್ಲಿಕ್ಕೆ ಬಿಟ್ಟಿದ್ದೀರಿ? ರೈತರನ್ನ ಸುಖವಾಗಿದ್ದಾರಾ? ಕಾರ್ಮಿಕರು ಸುಖವಾಗಿದ್ದಾರಾ? ದಲಿತರು ಸುಖವಾಗಿದ್ದಾರಾ? ಯಾರೂ ಇಲ್ಲ. ಕಾರ್ಮಿಕರು ಕೂಡ ಇಲ್ಲ. ಎಲ್ಲ ಬೆಲೆಗಳನ್ನು ಏರಿಸಿಬಿಟ್ರಿ. 1 ಸಾರಿ ಆಯಿತು, 2 ಸಾರಿ ಆಯಿತು, 3 ಸಾರಿ ಆಯಿತು. ಅದು 3 ವರ್ಷಕ್ಕಾಯಿತು. ಈಗ 4ನೇ ವರ್ಷಕ್ಕೂ ಪ್ರಾರಂಭ ಮಾಡಿಬಿಟ್ರಾ? ಇನ್ನು 1 ಸುತ್ತು, ಈಗ 3 ಸುತ್ತು ಆಗಿತ್ತು 3 ವರ್ಷಕ್ಕೆ. 4ನೇ ವರ್ಷಕ್ಕೆ ಬಂದಾಗ 4ನೇ ಸುತ್ತಿನ ಬೆಲೆ ಏರಿಕೆ ಪ್ರಾರಂಭ ಮಾಡಿದ್ದೀರಿ. ವಿದ್ಯುತ್ ಶಕ್ತಿ ಬೆಲೆ ಮೊದಲೇನು ಹೇಳ್ತಿದ್ರಿ? ಗ್ಯಾರಂಟಿಗಳಲ್ಲಿ ವಿದ್ಯುತ್ ಶಕ್ತಿ ನನಗೂ ಫ್ರೀ ನಿನಗೂ ಫ್ರೀ ಅಂತಿದ್ರಿ. ಎಂಥ ಮೋಸ ಮಾಡಿದ್ರಲ್ಲ. ಯಾವ ರೀತಿ ಜನ ನಿಮ್ಮನ್ನು ನಂಬಬೇಕು? ಇದು ಪ್ರತಿಯೊಂದಕ್ಕೂ ಈಗ